Hello everyone, welcome to Spark by Sona. ಇಂದಿನ ವಿಡಿಯೋದಲ್ಲಿ ನಾವು ಸೋಷಿಯಲ್ ಸೈನ್ಸ್ ಪಾರ್ಟ್ 2 7th ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಚಾಪ್ಟರ್ 15 ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ಸ್ ಈ ಲೆಸನ್ನ ಕಂಟಿನ್ಯೂಷನ್ ಪಾರ್ಟ್ನ ನೋಡೋಣ. ಥಿಯೋಸಾಫಿಕಲ್ ಸೊಸೈಟಿ Brahmavidya Samaj was established at New York by the Russian lady Madam H.P. Blavatsky and an American colonel H.S. Olcott. They came to India and established the society's international office at Adyar near Chennai. Later, Dr. Annie Besant, its president. ಥಿಯೋಸಾಫಿಕಲ್ ಸೊಸೈಟಿ ಇದರ ಇನ್ನೊಂದು ಹೆಸರು ಬ್ರಹ್ಮವಿದ್ಯಾ ಸಮಾಜ. ಇದನ್ನು ರಷ್ಯಾ ಅಮೇರಿಕನ್ ಮಹಿಳೆಯಾದಂಥ ಮೇಡಮ್ H.P. ಬ್ಲಾವಸ್ಕಿ ಮತ್ತು ಅಮೇರಿಕದ ಕರ್ನಲ್ H.S. ಆಲ್ಕಾಟ್ ಅವರು ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಹೀಗೆ ಸ್ಥಾಪನೆ ಮಾಡಿದ ಮೇಲೆ ಇವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಾಗ ನಮ್ಮ ಚೆನ್ನೈನ ಅಡ್ಯರ್ ಎಂಬಲ್ಲಿ ಇದರ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಇದಾದ ನಂತರ ಡಾಕ್ಟರ್ ಆನಿ ಬೆಸೆಂಟ್ ಎನ್ನುವರು ಅದರ ಅಧ್ಯಕ್ಷರಾಗ್ತಾರೆ. She was influenced by Indian culture and translated the Bhagavad Gita to English. She published the newspapers New India and Commonweal. She became a powerful force in taking the Indian Theosophical Society movement forward. ಈ ಡಾಕ್ಟರ್ ಆನಿ ಬೆಸೆಂಟ್ ಅವರು ನಾನು ಹೇಳಿದೆ ಥಿಯೋಸಾಫಿಕಲ್ ಸೊಸೈಟಿ ಅಧ್ಯಕ್ಷರಾಗ್ತಾರೆ ಅಂತ. ಅವರು ಭಾರತೀಯದ ಸಂಸ್ಕೃತಿಯಿಂದ ತುಂಬ ಪ್ರಭಾವಿತರಾಗ್ತಾರೆ. ಅದಲ್ಲದೆ ಇವರು ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷೆಗೆ ಟ್ರಾನ್ಸ್ಲೇಷನ್ ಕೂಡ ಮಾಡ್ತಾರೆ. ಇವರು ಹೊಸ 2 ಪತ್ರಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ ಅನ್ನುವಂಥ 2 ನ್ಯೂಸ್ ಪೇಪರ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಈ ಡಾಕ್ಟರ್ ಆನಿ ಬೆಸೆಂಟ್ ಅನ್ನುವರು ಥಿಯೋಸಾಫಿಕಲ್ ಸೊಸೈಟಿಯನ್ನು ಬಹಳ ಶಕ್ತಿಯುತವಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ. Objectives of Theosophical Society: to establish universal brotherhood irrespective of all difference, to do a comparative study of a religion, philosophy and science, to investigate unexplained laws of nature and the powers latent in man. ಈ ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶಗಳು ಏನಾಗಿತ್ತು ಅಂತ ನೋಡೋಣ. ಭೇದ ಭಾವವನ್ನು ಬಿಟ್ಟು ವಿಶ್ವ ಭ್ರಾತೃತ್ವವನ್ನು ಸ್ಥಾಪನೆ ಮಾಡೋದು, ಅದರ ಧರ್ಮ, ತತ್ವಶಾಸ್ತ್ರ, ವಿಜ್ಞಾನ ಇವುಗಳನ್ನು ಕಂಪೇರ್ ಮಾಡಿ ಸ್ಟಡಿ ಮಾಡುವಂಥದ್ದು. ನೆಕ್ಸ್ಟ್ ಒನ್, ಪ್ರಕೃತಿಯ ನಿಗೂಢ ತತ್ವಗಳು ಮತ್ತು ಮನುಷ್ಯನಲ್ಲಿ ಅಡಗಿರುವ ಶಕ್ತಿಯನ್ನು ಕುರಿತು ಸಂಶೋಧನೆ ಮಾಡುವುದು. Annie Besant established the Central Hindu College at Banaras. This institution later to be known as Banaras Hindu University. She began the Home Rule movement. She was the first lady president of Indian National Congress. ಈ ಆನಿ ಬೆಸೆಂಟ್ ಅವರು ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜ್ನ ಸ್ಥಾಪನೆ ಮಾಡ್ತಾರೆ. ಇದೇ ಮುಂದೆ ಈ ಯೂನಿವರ್ಸಿಟಿನೇ ನಾವು ಹಿಂದೂ ಯೂನಿವರ್ಸಿಟಿ ಅಂತ ಕರಿತೀವಿ. ಇವರು ಹೋಮ್ ರೂಲ್ ಚಳುವಳಿಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಹಾಗೆಯೇ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಕೂಡ ಇವರು ಕೆಲಸ ಮಾಡ್ತಾರೆ. ಆಲಿಗರ್ ಮೂವ್ಮೆಂಟ್ ಆ್ಯಂಡ್ ಸರ್ ಸೈಯದ್ ಅಹಮದ್ ಖಾನ್. Majority of Muslims viewed the Western education with suspicion and believed that it was against their religious interest. ಆಗಿನ ಕಾಲದಲ್ಲಿ ಬಹಳ ಮುಸ್ಲಿಮರು ಏನು ತಿಳ್ಕೊಂಡಿರ್ತಾರೆ ಅಂದರೆ, ಈ ಪಾಶ್ಚಿಮಾತ್ಯ ಶಿಕ್ಷಣ ಅಂದರೆ ವೆಸ್ಟರ್ನ್ ಎಜುಕೇಷನ್ ಏನಿದೆ ಅದನ್ನು ಸಂಶಯದಿಂದ ನೋಡ್ತಾ ಇರ್ತಾರೆ. ಅದು ತಮ್ಮ ಧರ್ಮದ ಹಿತಾಸಕ್ತಿಗೆ ಮಾರಕವಾಗಬಹುದು ಅಂತ ಆಗ ನಂಬಿರ್ತಾರೆ. In the beginning, in 1863, Nawab Abdul Latif established the Muhammadan Literary Society. He attempted to spread English education through this organization. In addition to this, he tried to promote harmony between Hindus and Muslims. ಮೊದಲು
ನವಾಬ್ ಅಬ್ದುಲ್ ಲತೀಫ್ ಅನ್ನುವರು 1863ರಲ್ಲಿ ಮೊಹಮ್ಮಡನ್ ಲಿಟ್ರರಿ ಸೊಸೈಟಿ ಅನ್ನುವಂಥ ಒಂದು ಸೊಸೈಟಿನ ಪ್ರಾರಂಭ ಮಾಡ್ತಾರೆ. ಈ ಸೊಸೈಟಿ ಅಥವಾ ಸಂಸ್ಥೆಯ ಮೂಲಕ ಮುಸ್ಲಿಮರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಹಿಂದೂ ಮುಸ್ಲಿಮರ ನಡುವೆ ಸಾಮರಸ್ಯವನ್ನು ತರಲಿಕ್ಕೆ, ಅಂದರೆ ಅವರ ಮಧ್ಯದಲ್ಲಿ ಯುನಿಟಿಯನ್ನು ತರಲಿಕ್ಕೆ ಇವರು ಪ್ರಯತ್ನವನ್ನು ಪಡ್ತಾರೆ. ಸರ್ ಸೈಯದ್ ಅಹಮದ್ ಖಾನ್ was the one who gave the nature of a movement to these attempts. Born in 1817 at Delhi, he was appointed as the judicial officer in the British East India Company. He saw that his community had lost economic and social opportunities due to lack of English education. Hence, he desired that his community would find suitable representation in the government by getting educated. ಈ ಮೊಹಮ್ಮದನ್ ಲಿಟ್ರರಿ ಸೊಸೈಟಿಯನ್ನು ಚಳವಳಿಯ ರೂಪಕ್ಕೆ ತಂದವರು ಸೈಯದ್ ಅಹಮದ್ ಖಾನ್. ಈ ಸರ್ ಸೈಯದ್ ಅಹಮದ್ ಖಾನ್ ಅವರು 1817ರಲ್ಲಿ ಡೆಲ್ಲಿಯಲ್ಲಿ ಜನಿಸ್ತಾರೆ. ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ನ್ಯಾಯಾಂಗ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ಅವರಿಗೆ ಗೊತ್ತಾಗುತ್ತೆ ತಮ್ಮ ಸಮುದಾಯ ಅಂದರೆ ಮುಸ್ಲಿಂ ಸಮುದಾಯದವರು ಏನಿದ್ದಾರೆ ಅವರಿಗೆ ಇಂಗ್ಲಿಷ್ ಶಿಕ್ಷಣ ಇರಲಿಲ್ಲ. ಹಾಗಾಗಿ ಅವರು ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಸಿಗುವಂಥ ಅವಕಾಶಗಳನ್ನು ಕಳೆದುಕೊಳ್ತಿರ್ತಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಇವರಿಗೆ, ಈ ಮುಸಲ್ಮಾನರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಕೊಡುವುದರ ಮೂಲಕ ಅವರಿಗೆ ಹೆಚ್ಚು ಅಪಾರ್ಚುನಿಟೀಸ್ ಸಿಗಬೇಕು ಅನ್ನೋದು ಇವರ ಆಸೆ ಆಗಿರುತ್ತೆ. As a social reformer, he opposed the Parda system, polygamy, and the system of Talaq. He began Translation Society in order to enable translation of English scientific and literary works into Urdu. ಅದಲ್ಲದೆ ಇವರು ಒಬ್ಬರು ಸಮಾಜ ಸೇವಕರಾಗಿಯೂ ಕೆಲಸ ಮಾಡ್ತಾರೆ. ಆ ಸಮಯದಲ್ಲಿ ಇದ್ದಂತಹ ಪರ್ದಾ ಸಿಸ್ಟಮ್ ಅಥವಾ ಈಗ ಬುರ್ಕಾ ಏನು ಹಾಕ್ತಾರೆ, ಮುಸ್ಲಿಂ ಹೆಣ್ಮಕ್ಳು ಏನು ಬುರ್ಕಾ ಹಾಕ್ತಾರೆ ಅದಿರ್ಬೋದು, ಅಥವಾ ಪಾಲಿಗಮಿ ಅಂದರೆ ಬಹುಪತ್ನಿತ್ವ ಪದ್ಧತಿ, ಅಂದರೆ ಹೆಚ್ಚು ಪತ್ನಿಯರನ್ನು ಒಬ್ಬ ಪುರುಷ ಹೊಂದಿರುವಂತಹ ಪದ್ಧತಿ. ಅದೇ ರೀತಿಯಲ್ಲಿ ವಿವಾಹ ವಿಚ್ಛೇದನ, ತಲಾಕ್ ಅಂದರೆ ವಿವಾಹ ವಿಚ್ಛೇದನ, ಇಂತಹ ಪದ್ಧತಿಗಳನ್ನು ಇವರು ವಿರೋಧಿಸ್ತಾರೆ. ಅಲ್ಲದೆ ಇಂಗ್ಲಿಷ್ನ ವೈಜ್ಞಾನಿಕ ಹಾಗೂ ಸಾಹಿತ್ಯ ಕೃತಿಗಳನ್ನು ಉರ್ದುವಿಗೆ ಭಾಷಾಂತರ ಟ್ರಾನ್ಸ್ಲೇಷನ್ ಮಾಡಲಿಕ್ಕೋಸ್ಕರ ಟ್ರಾನ್ಸ್ಲೇಷನ್ ಅನ್ನೋ ಸೊಸೈಟಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಲೇಟರ್ ಆನ್ the society was renamed as Scientific Society. In order to spread scientific thinking among Muslims, he started the Aligarh Institute Gazette. This magazine was published in both English and Urdu. ಸ್ವಲ್ಪ ದಿನಗಳ ನಂತರ ಈ ಟ್ರಾನ್ಸ್ಲೇಷನ್ ಸೊಸೈಟಿ ಏನಿರುತ್ತೆ ಅದೇ ಸೊಸೈಟಿಯನ್ನು ಮತ್ತೆ ಸೈಂಟಿಫಿಕ್ ಸೊಸೈಟಿ ಅಂತ ಮರುನಾಮಕರಣ ಮಾಡ್ತಾರೆ. ಇದರ ಮೂಲಕ ವೈಜ್ಞಾನಿಕ ಆಲೋಚನೆಗಳನ್ನು ಮುಸ್ಲಿಮರಿಗೆ ಮುಟ್ಟಿಸುವ ಪ್ರಯತ್ನವನ್ನು ಇವರು ಮಾಡ್ತಾರೆ. ಅದಕ್ಕೋಸ್ಕರ ಒಂದೊಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಪತ್ರಿಕೆ ಅಥವಾ ನ್ಯೂಸ್ ಪೇಪರ್ನ ಹೆಸರು ಆಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಅಂತ. ಈ ಆಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟ್ ಇಂಗ್ಲಿಷ್ ಮತ್ತು ಉರ್ದು ಎರಡೂ ಭಾಷೆಯಲ್ಲಿ ಪ್ರಕಟವಾಗ್ತಾ ಇರುತ್ತೆ. In 1875, Sir Syed Ahmad Khan established the Mohammedan Anglo-Oriental College. This institution got transformed into Aligarh Muslim University in 1920. 1875ರಲ್ಲಿ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಕೂಡ ಇವರು ಸರ್ ಸೈಯದ್ ಅಹಮದ್ ಖಾನ್ ಅವರು ಸ್ಥಾಪನೆ ಮಾಡ್ತಾರೆ. ಈ ಸಂಸ್ಥೆಯನ್ನೇ ಮುಂದೆ 1820ರಲ್ಲಿ ಆಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯ ಅಂತ ಮರುನಾಮಕರಣ ಮಾಡ್ತಾರೆ. ನೆಕ್ಸ್ಟ್ ಸರ್ ಶ್ರೀ ನಾರಾಯಣ ಗುರು. ಶ್ರೀ ನಾರಾಯಣ ಗುರು ಈಸ್ ವೆಲ್ ನೋನ್ ಆಸ್ ಅ saint and a social reformer. He was born in 1854 in the family of Irava community in Tiruvankur. In 1903, he established an organization named Sri Narayana Dharma Paripalana Yagnam. Through that organization, he strived to achieve social, economic, and cultural progress in Irava and other backward communities of Kerala. ಶ್ರೀ ನಾರಾಯಣ ಗುರು ಅವರನ್ನು ಒಬ್ಬರ ಸಂತ ಹಾಗೂ ಸಮಾಜ ಸುಧಾರಕ ಅಂತ ಕರೀತಾರೆ. ಇವರು 1854ರಲ್ಲಿ ತಿರುವಾಂಕೂರ್, ಕೇರಳದ ತಿರುವಾಂಕೂರ್ನ ಈಳವ ಸಮುದಾಯದಲ್ಲಿ ಹುಟ್ಟುತ್ತಾರೆ. ಈಳವ ಅನ್ನುವಂಥ ಸಮುದಾಯದಲ್ಲಿ ಜನಿಸ್ತಾರೆ. ಇವರು
ಸ್ಥಾಪಿಸಿದಂಥ ಸಂಸ್ಥೆಯ ಹೆಸರು ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಅಂತ. 1903ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮೂಲಕ ಇವರು ಕೇರಳದ ಈಳವ ಸಮುದಾಯ ಮತ್ತು ಉಳಿದಂತಹ ಹಿಂದುಳಿದ ಸಮುದಾಯಗಳ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಗೋಸ್ಕರ ಶ್ರಮಿಸ್ತಾರೆ. He opposed caste system and animal sacrifice. He started Sanskrit schools and gave admission to everybody, irrespective of their caste and religions. He built around 30 temples. All the people of Kerala, including untouchables, were allowed to enter these temples. He wanted every temple to have a good library for the holy books of all the religions. Sri Narayana Guru's vision is evident in this statement: one God, one religion, one caste. Even Karnataka came under his influence. Sri Narayana Guru passed away in 1928. ಶ್ರೀ ನಾರಾಯಣ ಗುರು ಅವರು ಜಾತಿ ಪದ್ಧತಿ, ಪ್ರಾಣಿ ಬಲಿಯನ್ನು ವಿರೋಧಿಸ್ತಾರೆ. ಅಲ್ಲದೆ ಇವರು ಸಂಸ್ಕೃತ ಶಾಲೆಯನ್ನು ಕೂಡ ಓಪನ್ ಮಾಡ್ತಾರೆ. ಈ ಸಂಸ್ಕೃತ ಶಾಲೆಗೆ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಪ್ರವೇಶವನ್ನು ಕೊಡ್ತಾರೆ. ಅವರು ಸುಮಾರು 30 ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾರಂತೆ. ಕೇರಳದ ಅಸ್ಪೃಶ್ಯರು ಸೇರಿದಂತೆ ಎಲ್ಲ ಜಾತಿಯವರಿಗೆ ಇವರು ಅದರಲ್ಲಿ ಪ್ರವೇಶವನ್ನು ಕೂಡ ಕೊಡ್ತಾರೆ. ಆಗಿನ ಕಾಲದಲ್ಲಿ ಕೆಲವೊಂದು ದೇವಾಲಯಗಳಿಗೆ ಅಸ್ಪೃಶ್ಯರಿಗೆ ಪ್ರವೇಶ ಇರಲಿಲ್ಲ, ಆದರೆ ಇವರು ಎಲ್ಲರಿಗೂ ಆ ದೇವಾಲಯಗಳಿಗೆ ಪ್ರವೇಶವನ್ನು ಕೊಡ್ತಾರೆ. ಅಲ್ಲದೆ ಇವರ ಪ್ರಕಾರ ದೇವಾಲಯದಲ್ಲಿ ಎಲ್ಲ ಮತಧರ್ಮಗಳ ಗ್ರಂಥಗಳನ್ನು ಇಡುವಂಥ ಒಳ್ಳೆಯ ಒಂದು ಲೈಬ್ರರಿ ಅಥವಾ ಗ್ರಂಥಾಲಯ ಇರಬೇಕು ಅಂತ ಅವರು ಹೇಳ್ತಾ ಇರ್ತಾರಂತೆ. ನಾರಾಯಣ ಗುರು ಅವರ ಆಶಯ, ಧರ್ಮದ ಬಗ್ಗೆ ಅವರ ಆಶಯ ಅನ್ನೋದು ಒಂದು ವಾಕ್ಯದಲ್ಲಿ ನಮಗೆ ವ್ಯಕ್ತ ಆಗುತ್ತೆ. ಆ ವಾಕ್ಯನೇ ಒಬ್ಬ ದೇವರು, ಒಂದು ಧರ್ಮ, ಒಂದು ಜಾತಿ. ಅಂದರೆ ಹಲವು ಜಾತಿ ಹಲವು ಧರ್ಮದ ಬದಲು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅನ್ನೋಂಥ ಕಾನ್ಸೆಪ್ಟಿಗೆ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಈ ಶ್ರೀ ನಾರಾಯಣ ಗುರುವಿಂದ ಕರ್ನಾಟಕದಲ್ಲಿರುವಂತಹ ಜನರು ಕೂಡ ತುಂಬ ಪ್ರಭಾವಿತರಾಗ್ತಾರೆ. ಈ ನಾರಾಯಣ ಗುರು ಅವರು 1928ರಲ್ಲಿ ತೀರೋಗ್ತಾರೆ.